ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನೇ ದಿನೇ ಬಣಬಡಿದಾಟ ಹೆಚ್ಚಾಗ್ತಾ ಇದೆ. ಸದನದಲ್ಲಿ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಅವಧಿ ಅಂದ್ರೆ ಪೂರ್ಣ ಅವಧಿಯ ತನಕ ನಾನೇ ಸಿಎಂ, ಮುಂದಿನ 5 ವರ್ಷ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟರು, ಆಗಲೇ ನೋಡಿ ದೊಡ್ಡ ಮಟ್ಟದ ಸಂಚಲನ ಮತ್ತೆ ಪ್ರಾರಂಭ ಆಯಿತು. ಇದರ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಔತಣಕೂಟದ ಏರ್ಪಾಡು ಕೂಡ ಮಾಡಿದ್ರು. ಕೆಲವರು ಭಾಗಿಯಾಗಿದ್ದಾರೆ. ಆದ್ರೆ ಯಾರು ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡ್ತಾ ಇದ್ರು, ಅವರೇ ಭಾಗಿಯಾಗಲಿಲ್ಲ. ಪ್ರಮುಖವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇವರೆಲ್ಲ ಗೈರಾಗ್ಬಿಟ್ಟಿದ್ದಾರೆ. ಆ ಮೂಲಕ ಯಾವ ಸಂದೇಶವನ್ನ ನೀಡಲಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅಲ್ಲಿ ಔತಣಕೂಟದ ಮೂಲಕನಾದ್ರೂ ಯಾರನ್ನಾದ್ರೂ ವಿಶ್ವಾಸಕ್ಕೆ ಪಡೆದುಕೊಂಡು ಒಗ್ಗಟ್ಟಾಗಿ ಹೋಗಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ವಿಫಲವಾದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಹೇಗಾದ್ರೂ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಅಧಿಕಾರವನ್ನ ಹಿಡಿಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಿದ್ದಾರೆ. ಯಾಕೋ ಅದು ಸಾಧ್ಯ ಆದಂಗೆ ಕಾಣಿಸ್ತಾ ಇಲ್ಲ. ನಿನ್ನೆಯ ಔತಣಕೂಟ ಯಾವ ಸಂದೇಶ? ಖಂಡಿತ ಶ್ರುತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸುಗಮವಾಗಿದೆ ಅನ್ನುವಂತ ಒಂದಷ್ಟು ಪ್ರತಿಬಿಂಬಿಸುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಮಾಡಕ್ಕೆ ಹೊರಟಿದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ 5 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಒಂದು ಔತಣಕೂಟವನ್ನು ಆಯೋಜಿಸಿ ಶಾಸಕರ ಒಂದಷ್ಟು ಬೆಂಬಲವನ್ನ ಪಡಿಬೇಕು ಅನ್ನುವಂಥದ್ದು ಅವರ ಇಚ್ಛೆ ಇತ್ತು. ಬಹುತೇಕ ಕಾಂಗ್ರೆಸ್ ಶಾಸಕರು, ಒಂದಿಬ್ರು ಬಿಜೆಪಿ ಶಾಸಕರು ಸೇರಿ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪದೇ ಪದೇ ಸೆಡ್ಡು ಹೊಡಿತಕ್ಕಂಥ 4 ಸಚಿವರು ಇದಾರಲ್ಲ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ, ಮಹದೇವಪ್ಪ, ಇವರು ಔತಣಕೂಟಕ್ಕೆ ಹೋಗ್ತಾರಾ ಇಲ್ವಾ ಅನ್ನುವಂತ ಒಂದು ಚರ್ಚೆ ಇದ್ದೇ ಇತ್ತು. ಕೊನೆಗೂ ಕೂಡ ಈ 4 ಸಚಿವರು ಔತಣಕೂಟದಿಂದ ದೂರ ಉಳಿಯುವ ಮೂಲಕ ನಾವು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿಲ್ಲ, ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ವಿರೋಧವಾಗೇ ಇದ್ದೇವೆ, ಒಂದೇ ಪಕ್ಷದಲ್ಲಿದ್ರೂ ಕೂಡ ನಮ್ಮ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿದಾವೆ ಅನ್ನೋದನ್ನ ಔತಣಕೂಟದಿಂದ ದೂರ ಉಳಿಯುವ ಮೂಲಕ ಸಾಬೀತುಪಡಿಸಿದ್ದಾರೆ. ಇನ್ನೊಂದು, ಇವರು ಎಲ್ಲಾದ್ರೂ ಜಿಲ್ಲಾ ಕೇಂದ್ರಗಳಲ್ಲಿ ಇದ್ದಿದ್ರೆ ಬರೋಕಾಗಿಲ್ಲ ಅಂತ ಹೇಳ್ಬೋದಿತ್ತು. ಅಧಿವೇಶನ ಇರೋದ್ರಿಂದ ಎಲ್ಲರೂ 4 ಸಚಿವರು ಕೂಡ ಬೆಂಗಳೂರಲ್ಲೇ ಇದ್ದಾರೆ. ಹಾಗಿದ್ದು ಕೂಡ ಹೋಗಿಲ್ಲ ಅಂದಾಗ ಇಲ್ಲಿ ಸ್ಪಷ್ಟ ಆಗುತ್ತೆ ಡಿ.ಕೆ. ಶಿವಕುಮಾರ್ ಮತ್ತು ಈ 4 ಸಚಿವರ ನಡುವೆ ಇರತಕ್ಕಂತ ಭಿನ್ನಾಭಿಪ್ರಾಯ ಇನ್ನೂ ಬಗೆಹರಿದಿಲ್ಲ ಮತ್ತು ಅದು ಇನ್ನಷ್ಟು ಉಲ್ಬಣ ಆಗುವಂತ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ಔತಣಕೂಟದಿಂದ ಸಾಬೀತಾಗಿದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನೇ ದಿನೇ ಬಣಬಡಿದಾಟ ಹೆಚ್ಚಾಗ್ತಾ ಇದೆ. ಸದನದಲ್ಲಿ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಅವಧಿ ಅಂದ್ರೆ ಪೂರ್ಣ ಅವಧಿಯ ತನಕ ನಾನೇ ಸಿಎಂ, ಮುಂದಿನ 5 ವರ್ಷ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟರು, ಆಗಲೇ ನೋಡಿ ದೊಡ್ಡ ಮಟ್ಟದ ಸಂಚಲನ ಮತ್ತೆ ಪ್ರಾರಂಭ ಆಯಿತು. ಇದರ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಔತಣಕೂಟದ ಏರ್ಪಾಡು ಕೂಡ ಮಾಡಿದ್ರು. ಕೆಲವರು ಭಾಗಿಯಾಗಿದ್ದಾರೆ. ಆದ್ರೆ ಯಾರು ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡ್ತಾ ಇದ್ರು, ಅವರೇ ಭಾಗಿಯಾಗಲಿಲ್ಲ. ಪ್ರಮುಖವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇವರೆಲ್ಲ ಗೈರಾಗ್ಬಿಟ್ಟಿದ್ದಾರೆ. ಆ ಮೂಲಕ ಯಾವ ಸಂದೇಶವನ್ನ ನೀಡಲಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅಲ್ಲಿ ಔತಣಕೂಟದ ಮೂಲಕನಾದ್ರೂ ಯಾರನ್ನಾದ್ರೂ ವಿಶ್ವಾಸಕ್ಕೆ ಪಡೆದುಕೊಂಡು ಒಗ್ಗಟ್ಟಾಗಿ ಹೋಗಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ವಿಫಲವಾದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಹೇಗಾದ್ರೂ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಅಧಿಕಾರವನ್ನ ಹಿಡಿಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಿದ್ದಾರೆ. ಯಾಕೋ ಅದು ಸಾಧ್ಯ ಆದಂಗೆ ಕಾಣಿಸ್ತಾ ಇಲ್ಲ. ನಿನ್ನೆಯ ಔತಣಕೂಟ ಯಾವ ಸಂದೇಶ? ಖಂಡಿತ ಶ್ರುತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸುಗಮವಾಗಿದೆ ಅನ್ನುವಂತ ಒಂದಷ್ಟು ಪ್ರತಿಬಿಂಬಿಸುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಮಾಡಕ್ಕೆ ಹೊರಟಿದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ 5 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಒಂದು ಔತಣಕೂಟವನ್ನು ಆಯೋಜಿಸಿ ಶಾಸಕರ ಒಂದಷ್ಟು ಬೆಂಬಲವನ್ನ ಪಡಿಬೇಕು ಅನ್ನುವಂಥದ್ದು ಅವರ ಇಚ್ಛೆ ಇತ್ತು. ಬಹುತೇಕ ಕಾಂಗ್ರೆಸ್ ಶಾಸಕರು, ಒಂದಿಬ್ರು ಬಿಜೆಪಿ ಶಾಸಕರು ಸೇರಿ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪದೇ ಪದೇ ಸೆಡ್ಡು ಹೊಡಿತಕ್ಕಂಥ 4 ಸಚಿವರು ಇದಾರಲ್ಲ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ, ಮಹದೇವಪ್ಪ, ಇವರು ಔತಣಕೂಟಕ್ಕೆ ಹೋಗ್ತಾರಾ ಇಲ್ವಾ ಅನ್ನುವಂತ ಒಂದು ಚರ್ಚೆ ಇದ್ದೇ ಇತ್ತು. ಕೊನೆಗೂ ಕೂಡ ಈ 4 ಸಚಿವರು ಔತಣಕೂಟದಿಂದ ದೂರ ಉಳಿಯುವ ಮೂಲಕ ನಾವು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿಲ್ಲ, ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ವಿರೋಧವಾಗೇ ಇದ್ದೇವೆ, ಒಂದೇ ಪಕ್ಷದಲ್ಲಿದ್ರೂ ಕೂಡ ನಮ್ಮ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿದಾವೆ ಅನ್ನೋದನ್ನ ಔತಣಕೂಟದಿಂದ ದೂರ ಉಳಿಯುವ ಮೂಲಕ ಸಾಬೀತುಪಡಿಸಿದ್ದಾರೆ. ಇನ್ನೊಂದು, ಇವರು ಎಲ್ಲಾದ್ರೂ ಜಿಲ್ಲಾ ಕೇಂದ್ರಗಳಲ್ಲಿ ಇದ್ದಿದ್ರೆ ಬರೋಕಾಗಿಲ್ಲ ಅಂತ ಹೇಳ್ಬೋದಿತ್ತು. ಅಧಿವೇಶನ ಇರೋದ್ರಿಂದ ಎಲ್ಲರೂ 4 ಸಚಿವರು ಕೂಡ ಬೆಂಗಳೂರಲ್ಲೇ ಇದ್ದಾರೆ. ಹಾಗಿದ್ದು ಕೂಡ ಹೋಗಿಲ್ಲ ಅಂದಾಗ ಇಲ್ಲಿ ಸ್ಪಷ್ಟ ಆಗುತ್ತೆ ಡಿ.ಕೆ. ಶಿವಕುಮಾರ್ ಮತ್ತು ಈ 4 ಸಚಿವರ ನಡುವೆ ಇರತಕ್ಕಂತ ಭಿನ್ನಾಭಿಪ್ರಾಯ ಇನ್ನೂ ಬಗೆಹರಿದಿಲ್ಲ ಮತ್ತು ಅದು ಇನ್ನಷ್ಟು ಉಲ್ಬಣ ಆಗುವಂತ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ಔತಣಕೂಟದಿಂದ ಸಾಬೀತಾಗಿದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನೇ ದಿನೇ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ. ಸದನದಲ್ಲಿ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಅವಧಿ ಅಂದ್ರೆ ಪೂರ್ಣ ಅವಧಿಯ ತನಕ ನಾನೇ ಸಿಎಂ, ಮುಂದಿನ 5 ವರ್ಷ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟರು, ಆಗಲೇ ನೋಡಿ ದೊಡ್ಡ ಮಟ್ಟದ ಸಂಚಲನ ಮತ್ತೆ ಪ್ರಾರಂಭ ಆಯಿತು. ಇದರ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಔತಣಕೂಟದ ಏರ್ಪಾಡು ಕೂಡ ಮಾಡಿದ್ರು. ಕೆಲವರು ಭಾಗಿಯಾಗಿದ್ದಾರೆ. ಆದ್ರೆ ಯಾರು ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡ್ತಾ ಇದ್ರು, ಅವರೇ ಭಾಗಿಯಾಗಲಿಲ್ಲ. ಪ್ರಮುಖವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇವರೆಲ್ಲ ಗೈರಾಗ್ಬಿಟ್ಟಿದ್ದಾರೆ. ಆ ಮೂಲಕ ಯಾವ ಸಂದೇಶವನ್ನ ನೀಡಲಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅಲ್ಲಿ ಔತಣಕೂಟದ ಮೂಲಕನಾದ್ರೂ ಯಾರನ್ನಾದ್ರೂ ವಿಶ್ವಾಸಕ್ಕೆ ಪಡೆದುಕೊಂಡು ಒಗ್ಗಟ್ಟಾಗಿ ಹೋಗಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ವಿಫಲವಾದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಹೇಗಾದ್ರೂ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಅಧಿಕಾರವನ್ನ ಹಿಡಿಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಿದ್ದಾರೆ. ಯಾಕೋ ಅದು ಸಾಧ್ಯ ಆದಂಗೆ ಕಾಣಿಸ್ತಾ ಇಲ್ಲ. ನಿನ್ನೆಯ ಔತಣಕೂಟ ಯಾವ ಸಂದೇಶ? ಖಂಡಿತ ಶ್ರುತಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸುಗಮವಾಗಿದೆ ಅನ್ನುವಂತ ಒಂದಷ್ಟು ಪ್ರತಿಬಿಂಬಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾಡಕ್ಕೆ ಹೊರಟಿದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ 5 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಒಂದು ಔತಣಕೂಟವನ್ನು ಆಯೋಜಿಸಿ ಶಾಸಕರ ಒಂದಷ್ಟು ಬೆಂಬಲವನ್ನ ಪಡಿಬೇಕು ಅನ್ನುವಂಥದ್ದು ಅವರ ಇಚ್ಛೆ ಇತ್ತು. ಬಹುತೇಕ ಕಾಂಗ್ರೆಸ್ ಶಾಸಕರು, ಒಂದಿಬ್ರು ಬಿಜೆಪಿ ಶಾಸಕರು ಸೇರಿ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಸೆಡ್ಡು ಹೊಡಿತಕ್ಕಂತ 4 ಸಚಿವರು ಇದಾರಲ್ಲ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ, ಮಹದೇವಪ್ಪ, ಇವರು ಔತಣಕೂಟಕ್ಕೆ ಹೋಗ್ತಾರಾ ಇಲ್ವಾ ಅನ್ನುವಂತ ಒಂದು ಚರ್ಚೆ ಇದ್ದೇ ಇತ್ತು. ಆ ಕೊನೆಗೂ ಕೂಡ ಈ 4 ಸಚಿವರು ಔತಣಕೂಟದಿಂದ ದೂರ ಉಳಿಯುವ ಮೂಲಕ ನಾವು ಡಿ ಕೆ ಶಿವಕುಮಾರ್ ಅವರ ಪರವಾಗಿಲ್ಲ, ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ವಿರೋಧವಾಗೇ ಇದ್ದೇವೆ, ಒಂದೇ ಪಕ್ಷದಲ್ಲಿದ್ರೂ ಕೂಡ ನಮ್ಮ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿದಾವೆ ಅನ್ನೋದನ್ನ ಔತಣಕೂಟದಿಂದ ದೂರ ಉಳಿಯುವ ಮೂಲಕ ಸಾಬೀತುಪಡಿಸಿದ್ದಾರೆ. ಇನ್ನೊಂದು, ಇವರು ಎಲ್ಲಾದ್ರೂ ಜಿಲ್ಲಾ ಕೇಂದ್ರಗಳಲ್ಲಿ ಇದ್ದಿದ್ರೆ ಬರೋಕಾಗಿಲ್ಲ ಅಂತ ಹೇಳ್ಬೋದಿತ್ತು. ಅಧಿವೇಶನ ಇರೋದ್ರಿಂದ ಎಲ್ಲರೂ 4 ಸಚಿವರು ಕೂಡ ಬೆಂಗಳೂರಲ್ಲೇ ಇದ್ದಾರೆ. ಹಾಗಿದ್ದು ಕೂಡ ಹೋಗಿಲ್ಲ ಅಂದಾಗ ಇಲ್ಲಿ ಸ್ಪಷ್ಟ ಆಗುತ್ತೆ ಡಿ ಕೆ ಶಿವಕುಮಾರ್ ಮತ್ತು ಈ 4 ಸಚಿವರ ನಡುವೆ ಇರತಕ್ಕಂತ ಭಿನ್ನಾಭಿಪ್ರಾಯ ಇನ್ನೂ ಬಗೆಹರಿದಿಲ್ಲ ಮತ್ತು ಅದು ಇನ್ನಷ್ಟು ಉಲ್ಬಣ ಆಗುವಂತ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ಔತಣಕೂಟದಿಂದ ಸಾಬೀತಾಗಿದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನೇ ದಿನೇ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ. ಸದನದಲ್ಲಿ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಅವಧಿ ಅಂದ್ರೆ ಪೂರ್ಣ ಅವಧಿಯ ತನಕ ನಾನೇ ಸಿಎಂ, ಮುಂದಿನ 5 ವರ್ಷ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟರು, ಆಗಲೇ ನೋಡಿ ದೊಡ್ಡ ಮಟ್ಟದ ಸಂಚಲನ ಮತ್ತೆ ಪ್ರಾರಂಭ ಆಯಿತು. ಇದರ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಔತಣಕೂಟದ ಏರ್ಪಾಡು ಕೂಡ ಮಾಡಿದ್ರು. ಕೆಲವರು ಭಾಗಿಯಾಗಿದ್ದಾರೆ. ಆದ್ರೆ ಯಾರು ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡ್ತಾ ಇದ್ರು, ಅವರೇ ಭಾಗಿಯಾಗಲಿಲ್ಲ. ಪ್ರಮುಖವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇವರೆಲ್ಲ ಗೈರಾಗ್ಬಿಟ್ಟಿದ್ದಾರೆ. ಆ ಮೂಲಕ ಯಾವ ಸಂದೇಶವನ್ನ ನೀಡಲಾಗ್ತಾ ಇದೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅಲ್ಲಿ ಔತಣಕೂಟದ ಮೂಲಕನಾದ್ರೂ ಯಾರನ್ನಾದ್ರೂ ವಿಶ್ವಾಸಕ್ಕೆ ಪಡೆದುಕೊಂಡು ಒಗ್ಗಟ್ಟಾಗಿ ಹೋಗಬೇಕು ಅಂತ